ಚನ್ನಗಿರಿ ಪೊಲೀಸ್ ಠಾಣೆಯ ಮೇಲೆ ನಡೆದ ಕಲ್ಲು ತೂರಾಟ ಪ್ರಕರಣದಲ್ಲಿ ಚನ್ನಗಿರಿ ಪಟ್ಟಣದ ವಡ್ನಾಳ್ ಬಡಾವಣೆಯ ಮತ್ತು ಟಿಪ್ಪು ನಗರದ ಸುಮಾರು 200ಕ್ಕೂ ಹೆಚ್ಚು ಯುವಕರು ಮನೆಯನ್ನು ತೊರೆದು ಬೇರೆಡೆಗೆ ಹೋಗಿದ್ದಾರೆ. ಹೊನ್ನೆಬಾಗಿ ಮತ್ತು ಬನ್ನಿಹಟ್ಟಿ ಹಾಗೂ ನಲ್ಲೂರು ಕ್ಯಾಂಪ್ಗಳಲ್ಲೂ ಸಹ ಇದೇ ರೀತಿ ಮುಂದುವರೆದಿದ್ದು, ಈ ಬಡಾವಣೆಗಳಿಗೆ ಹೋದರೆ ಬಡಾವಣೆಗಳು ಸಂಪೂರ್ಣ ಖಾಲಿ ಹೊಡೆಯುತ್ತಿದ್ದು, ಸಾಕಷ್ಟು ಮನೆಗಳಿಗೆ ಬೀಗಗಳನ್ನು ಹಾಕಿರುವುದನ್ನು ಕಾಣಬಹುದಾಗಿದೆ. ಕೆಲ ಮನೆಗಳಲ್ಲಿ ಮಹಿಳೆಯರು ಮತ್ತು ವೃದ್ಧರು ಮಾತ್ರವೇ ಕಾಣಿಸಿಕೊಳ್ಳುತ್ತಿದ್ದು, ಕಾಲೋನಿಗಳು ಖಾಲಿ ಹೊಡೆಯುತ್ತಿವೆ. ಯಾರು ತಪ್ಪು ಮಾಡಿರೋದು ಯಾರು ಶಿಕ್ಷೆ ನಾವು ಹೆಣ್ಮಕ್ಳು ಅನುಭವಿಸ್ತಿದ್ದಾರೆ. ಯಾಕಂದರೆ ಅವರೆಲ್ಲರೂ ಹೋಗ್ಬಿಟ್ಟಿದ್ದಾರೆ. ನಾವು ಶಿಕ್ಷೆ ಅನುಭವಿಸ್ತಾ ಇರೋದು. ನಮಗೆ ಏನಾದರೂ ಆಗಿದ್ರೆ ಯಾರು ಕಾರಣ? ಯಾರು ನಮ್ಮನ್ನು ಸಹಕಾರ ಮಾಡ್ತಾರೆ ಹೆಣ್ಮಕ್ಳಿಗೆ? ನಮ್ಮ ಏರಿಯಾಗೆ ವಡ್ನಾಳ್ ರಾಜಣ್ಣ ಬಡಾವಣೆಗೆ ಬಂದು ನೋಡ್ರಿ ನೀವು ಯಾವ ಥರ ವಾತಾವರಣ ಇದೆ ಅಂತ ಹೇಳಿ. 6 ಗಂಟೆ ಸಂಜೆ 6 ಗಂಟೆ ಆಗಿದ್ರೆ ಒಂಥರ ಎಲ್ಲೋ ಇದ್ದೀವಿ ನಾವು ಅಂತ ಹೇಳಿ ಆ ಥರ ಆಗ್ತಿದೆ. ನಮ್ಮನ್ನು ಕರೆಂಟ್ಗಳು ಇಲ್ಲ ಅಲ್ಲಿ, ಮತ್ತು ಕೌನ್ಸಿಲರುಗಳು ಕೂಡ ನಮ್ಮನ್ನು ಬಂದು ಯಾರೂ ಮಾತಾಡಿಸ್ತಾ ಇಲ್ಲ. ಯಾರ್ಯಾರು ಬಂದು ಮಾತಾಡಿಸ್ತಾ ಇಲ್ಲ. ಅಲ್ಲಿ ಏನಾಗೈತೆ ಏನು ಅಂತ ಹೇಳಿ ಯಾರೂ ಕೇಳೋರಿಲ್ಲ. ಈ ಥರ ಆಗಿಬಿಟ್ಟಿದೆ. ಅದಕ್ಕೋಸ್ಕರ ನಾವು ದಯವಿಟ್ಟು ಕೈ ಜೋಡಿ ನಾವು ವಿನಂತಿ ಮಾಡ್ಕೊಳ್ತಾ ಇದ್ವಿ. ಇಲ್ಲ ಆಗಿರೋದು ಏನೇನಾಗಿದೆ ಇಲ್ಲಿಗೇ ನಿಲ್ಲಿಸ್ಬಿಡ್ರಿ. ಅವೆಲ್ಲ ಎಷ್ಟೋ ಜನಕ್ಕೆ ಹಿಡಿದಿದ್ದಾರೆ, ಅವರಿಗೆ ಶಿಕ್ಷೆ ಕೊಡಿ. ಇವಾಗ ಇನ್ನೊಂದು ಯಾರಿಗೂ ಹಿಡಿಯೋಕ್ಕೆ ಹೋಗ್ಬೇಡ್ರಿ ಅಂತಲೂ ಹೇಳಲ್ಲ. ಆದರೂ ನೀವು ನಿಮ್ಮ ಕಾನೂನು ಪ್ರಕಾರ ನೀವು ಏನೇನಿದೆ ನೀವು ಮಾಡಿಕೊಡ್ರಿ. ಆದರೆ ಇವಾಗ ಎಷ್ಟು ಜನ ಓಡೋಗಿದ್ದಾರೆ ಎಲ್ಲ ಕೆಲಸ ಮಾಡೋರು, ಅವರು ದುಡ್ದು ತಿನ್ನೋರು, ಅವರು ಎಲ್ಲರೂ ದುಡಿಮೆ ಮಾಡು ತಿನ್ನೋರು. ಇವಾಗ ನಮ್ಮೆಲ್ಲರಿಗೂ ನಾವು ಬೆಳಗ್ಗಿಂದ ಊಟ ಮಾಡಿಲ್ಲ. ಯಾರು ಕೊಡ್ತಾರೆ ನಮ್ಮನ್ನು? ಬೆಳಗ್ಗಿಂದ ತಿಂಡಿ ಮಾಡಿಲ್ಲ, ಊಟ ಮಾಡಿಲ್ಲ, ಸಣ್ಣ ಮಕ್ಳಿಗೆ ಕರ್ಕೊಂಡು ಬಂದಿದ್ದೀವಿ. ಯಾರು ಕೊಡ್ತಾರೆ ನಮ್ಮನ್ನು? ಇವಾಗ ಯಾಕೆ ಇರ್ತಾರೆ ಹೇಳಿ? ಇವಾಗ ನಮ್ಗೆ ಏನಾದರೂ ಆಗಿದ್ರೆ ಅಲ್ಲಿ ಆ ಬಡಾವಣೆಯಲ್ಲಿ ಒಂದು ಆಟೋ ಬರೋದಿಲ್ಲ. ಮೆಡಿಕಲ್ ಏನಾದರೂ ಅಲ್ಲಿ ಆಗಿದ್ರೆ, ಒಂದು ಜ್ವರ ಬಂತು, ಏನಾದರೂ ಆಕ್ಸಿಡೆಂಟ್ ಅದು ಏನೋ ಆಗಿದ್ರೆ, ಅನಾಹುತ ಏನಾದರೂ ಆಗಿದ್ರೂ ಕೂಡ ಅಲ್ಲಿ ಯಾರು ಬಂದು ನಮ್ಮನ್ನು ಕೇಳೋರು ಇಲ್ಲ. ನಮ್ಮ ಪರಿಸ್ಥಿತಿ ಹೆಂಗಿದೆ ಅಂತ ಹೇಳಿದರೆ ಬಂದು ನೀವೇ ನೋಡ್ರಿ ಕಣ್ಣಿಂದ. ನಾವು ಹೇಳೋದು ಬೇಡ ನಿಮಗೆ. ವಡ್ನಾಳ್ ರಾಜಣ್ಣ ಬಡಾವಣೆ ಲಾಸ್ಟ್ ಏರಿಯಾ, ಚನ್ನಗಿರಿ ಲಾಸ್ಟ್ ಏರಿಯಾ ಅದು. ಅಲ್ಲಿ ಯಾರು ಸತ್ರು ಕೂಡ ಅಲ್ಲಿ ಬಂದು ಕೇಳೋರಿಲ್ಲ. ಇಷ್ಟೊಂದು ನಾನು ವಾದದ ಕೇಳ್ತೀನಿ. ಇವತ್ತು ನಾನು ಇದನ್ನು ಕಳಿಸ್ಕೊಡ್ತೀನಿ DCFCಗೆ ಅಂತ ಬರ್ತಿದ್ದೀನಿ. ಈ ಮಂದಿ ನೀವೇ ಕಳಿಸ್ಕೊಡ್ತೀನಿ. ಇನ್ನೊಂದು ಕಾಪಿ ಆಯ್ತಾ? ಹಾಂ ಮೇಡಮ್. ಚನ್ನಗಿರಿ ಪಟ್ಟಣದ ವಡ್ನಾಳ್ ರಾಜಣ್ಣ ಬಡಾವಣೆಯಲ್ಲಿ ಖಾಲಿಯಾಗಿರುವ ಮನೆಗಳು ಮತ್ತು ಬೀಗ ಹಾಕಿರುವ ಮನೆಗಳು. ಈ ಮನೆಗಳಲ್ಲಿ ಯುವಕರು ಕಣ್ಮರೆಯಾಗಿದ್ದು, ಮಹಿಳೆಯರು ಮತ್ತು ವೃದ್ಧರು ಮಾತ್ರವೇ ಕಾಣಿಸಿಕೊಳ್ಳುತ್ತಿದ್ದಾರೆ. ನೋಡಿ, ಮನೆ ಕಾಲೋನಿಗಳು ಯಾವ ರೀತಿ ಖಾಲಿ ಇದ್ದಾವೆ ಅನ್ನೋದನ್ನ ನಾವು ನೋಡಬಹುದಾಗಿದೆ. ಯಾವುದೇ ಮನೆಗಳಿಗೆ ಹೋದ್ರೂ ಸಹ ಬೀಗ ಜಡಿಯಲಾಗಿದೆ. ಅಂದರೆ ಈ ಕೃತ್ಯಗಳಲ್ಲಿ ಭಾಗವಹಿಸಿದಂಥ ಸಾಕಷ್ಟು ಯುವಕರು ಮನೆಗಳನ್ನು ತೊರೆದು ಹೋಗಿದ್ದಾರೆ. ಇವರ ಜೊತೆಯಲ್ಲಿ ಅಮಾಯಕರು ಸಹ ಮನೆಗಳನ್ನು ತೊರೆದು ಬಂಧನದ ಭೀತಿಯಲ್ಲಿ ಹೊರಗೆ ಹೋಗಿದ್ದಾರೆ ಅಂತಂದು ಇಲ್ಲಿನ ಪ್ರತ್ಯಕ್ಷದರ್ಶಿಗಳು ಹಾಗೂ ಈ ಭಾಗದ ಮಹಿಳೆಯರು ಹೇಳ್ತಾ ಇದ್ದಾರೆ. ಎಲ್ಲರಿಗೂ ನಮಸ್ಕಾರ. ನಾನು ಮಾತಾಡ್ತಿರೋದು ಮಾಯರ ಅಂತ, ಚನ್ನಗಿರಿ ತಾಲೂಕಲ್ಲಿ ವಾಸ ಮಾಡ್ತಿರೋದು. ತುಂಬ ಹೆಣ್ಣು ಮಕ್ಕಳಿಗೆ ತುಂಬ ಕಷ್ಟ ಆಗ್ತೈತೆ. ಎಲ್ಲರೂ ಬಂದು ಬೀದಿ ಎಲ್ಲೋ ನೋಡ್ರಿ, ತುಂಬ ಚೆನ್ನಾಗಿ ಕಷ್ಟ ಆಗ್ತೈತೆ. ಎಲ್ಲರೂ ಗಂಡು ಮಕ್ಕಳು ಎಲ್ಲರೂ ಪೊಲೀಸವ್ರಿಗೆ ಹೆದರಿ ಎಲ್ಲರೂ ಓಡೋಗ್ಬಿಟ್ಟಿದ್ದಾರೆ. ಯಾರು ಮಾಡಿದ್ದಾರೆ ತಪ್ಪು ಅವರಿಗೆ ಶಿಕ್ಷೆ ಕೊಡ್ರಿ. ಅದು ಬಿಟ್ಟು ಎಲ್ಲರಿಗೂ ಹಿಡ್ಕೊಂಡು ಹೋಗಿ ಇಲ್ಲ ಇದು ಮಾಡಬೇಡಿ. ದಯವಿಟ್ಟು ಯಾರು ಮಾಡಿದ್ದಾರೆ ಕಷ್ಟ, ಯಾರು ಮಾಡಿದ್ದಾರೆ ಅಪರಾಧಿ ಅವರಿಗೆ ಇಲ್ಲ ಇದು ಮಾಡಬೇಕು. ಅದು ಬಿಟ್ಟು ಇಲ್ಲ ಬೇರೆ ಯಾರಿಗೂ ಇದು ಕಷ್ಟ ಕೊಡಬೇಡಿ ದಯವಿಟ್ಟು.
ನಾನು ಅದೇ ಮಾತು ಹೇಳ್ಕೊತೀನಿ. ನಿಮ್ಮ ಏರಿಯಾದಲ್ಲಿ ಎಷ್ಟು ಜನನ ತಗೊಂಡೋಗಿದ್ದಾರೆ ಅಂತ ಪೊಲೀಸ್? ನಮ್ಮ ಏರಿಯಾದಲ್ಲಿ 3 ಜನ ಕರ್ಕೊಂಡು ಹೋಗಿದ್ದಾರೆ. ಅವ್ರದ್ದು ಏನು ತಪ್ಪಿಲ್ಲ, ಆದ್ರೆಲ್ಲ ಮನೆ ಹತ್ರ ನುಗ್ಗಿ ಕರ್ಕೊಂಡು ಹೋಗ್ತಿದ್ದಾರೆ. ಅವ್ರು ಏನು ತಪ್ಪಿಲ್ಲ ಆದ್ರೂ ಕರ್ಕೊಂಡು ಹೋಗಿದ್ದಾರೆ. ಅವರಿಗೆಲ್ಲ ಶಿಕ್ಷೆ ಆಗಬಾರ್ದು, ಅವ್ರಿಗೆ ಬಿಡಬೇಕು ಅಷ್ಟೇ. ಪೊಲೀಸ್ನವ್ರು ಹೇಳ್ತಿದ್ದಾರೆ ನಾವು CC ಫುಟೇಜ್ನ ಚೆಕ್ ಮಾಡೇನೆ ತಗೊಂಡು ಹೋಗ್ತಿದೀವಿ ಅಂತ. ಇಲ್ಲ, ಒಬ್ಬರು ಊರಿಂದ ಬಂದಿದ್ದಾರೆ, ಒಬ್ಬರು ಊರಿಂದ ಬಂದು ಮನೆ ಬಾಗ್ಲ ಹತ್ರ ಕುತ್ಕೊಂಡಿದ್ದಾರೆ. ಅವ್ರದ್ದೇನು ತಪ್ಪಿಲ್ಲ ಆದ್ರೂ ಅವರಿಗೆ ಹೇಳ್ಕೊಂಡು ಹೋಗಿದ್ದಾರೆ. ಏನು ಮಾಡ್ತಾರೆ? ಸಂಘ ಕಟ್ತಾರ, ಫೈನಾನ್ಸ್ ಕಟ್ತಾರ, ಮನೆ ಬಾಡಿಗೆ ಕಟ್ತಾರ, ಮಕ್ಕಳಿಗೂ ಸಾಕ್ತಾರೆ. ಏನು ಮಾಡ್ತಾರೆ ಇವರು? ತಿಳ್ಕೊಬೇಕು ಸರ್. ಹಿಡ್ಕೊಂಡು ಹೋಗೋರುವ ಕುತ್ಕೊಂಡಿದ್ದವ್ರಿಗೇನು ತಗೊಂಡು ಹೋಗ್ತಾರೆ, ಮನ್ಗಿದ್ದವ್ರಿಗೇನು ತಗೊಂಡು ಹೋಗ್ತಾರೆ. ಏನು ಮಾಡ್ಬೇಕು ಹೇಳ್ರಿ? ನಮ್ದು ಏನಾದ್ರು ತಪ್ಪಿದ್ರೆ ನಮ್ಗೇನು ತಗೊಂಡು ಹೋಗ್ರಿ, ನಾವು ಬರ್ತೀವಿ. ಅವ್ರು ನಮ್ಮ ಗಂಡಸರು ಎಲ್ಲಿರ್ತಾರೆ ಅಲ್ಲಿ. ಅಲ್ಲ, ಅವ್ರು ಪೊಲೀಸ್ನವ್ರು ಏನು ಹೇಳ್ತಾರಂದ್ರೆ ಅಲ್ಲಿ ನಾವು ಎಲ್ಲ ಅಮಾಯಕರನ್ನ ಹಿಡಿತಾ ಇಲ್ಲ, ಫೋಟೇಜ್ನಾಗ ಏನಿದ್ದಾರೆ ಅವ್ರಿಗೆ ಹಿಡಿತೀವಿ ಅಂತ. ನಾನು ಹೇಳ್ತಾ ಇದ್ದೀನಲ್ಲ ಸರ್, ಈಗ ಜಗಳ ಆತು ಅಲ್ಲಿ ಅಂದ್ರೆ ಎಲ್ಲರೂ ಹೋಗ್ತಾರೆ, ಯಾರ್ದು ತಪ್ಪಿಲ್ಲ. ಈಗ ಯಾರ್ದಾರೆ ಇಲ್ಲೇ ಜಗಳ ಏನಾರು ಆಗಿದ್ದೆ ಎಲ್ಲರೂ ಸೇರ್ಕೊಂತಾರೆ, ಹಂಗೆ ಸೇರ್ಕೊಂಡಿದ್ದಾರೆ. ಈ ಕಲ್ಲು ಯಾರು ಹಿಡಿದಿದ್ದಾರೆ ಅವ್ರಿಗೆ ಹಿಡ್ಕೊಂಡು ಹೋಗ್ರಿ ನೀವು. ಈ ಪೊಲೀಸ್ನವ್ರು 11 ಜನರ ಮೇಲೆ ಕಲ್ಲು ಇಟ್ಬಿಟ್ಟಿದ್ದಾರೆ. 6 ಜನನೇ ಸರ್, 6 ಜನನೇ. ಪೊಲೀಸ್ನವ್ರು 11 ಜನ ಅಂತ ನೀವು ಅಲ್ಲಿ ಆಗಿದ್ದು ತಪ್ಪು ಹೇಳ್ತಾ ಇದ್ದೀರಾ. ಅಲ್ಲಿ ಆಗಿದ್ದು ತಪ್ಪು ಏನಂತ ನನಗೆ ಗೊತ್ತೈತೆ. ನಾನು ಅಲ್ಲೇ ಇದ್ದೆ, ನಮ್ಮ ಬಾವರ ಮನೆ ಅಲ್ಲೇ ಇತ್ತು, ಪಕ್ಕದಾಗೇನೆ ಸತ್ತಿತ್ತಲ್ಲ ಅವನ ಮನೆ ತವಾನೆ. ಅವನಿಗೆ ಪೊಲೀಸ್ನವ್ರು ಹೇಳ್ಕೊಂಡು ಹೋಗಿದ್ದೇನು ಗೊತ್ತು, ಅವನಿಗೆ ಜೀವ ತೆಗ್ದಿದ್ದೇನು ಗೊತ್ತು, ನನಗೆ ಎಲ್ಲ ಗೊತ್ತು. ಅದೆಲ್ಲ ಬಿಚ್ಚಿ ಹೇಳ್ಬೇಕೇನು ಸರ್? ಇವಾಗ ಹೇಳ್ರಿ, ಹೇಳ್ಬೇಕಂದ್ರೆ ಹೇಳ್ತೀನಿ ನೋಡ್ರಿ ಸರ್. ನಮ್ಮ ಊರಿನ ಪರಿಸ್ಥಿತಿ ಹೀಗಿದೆ ಸರ್. ಕೆಲ್ಸಕ್ಕೆ ಹೋದರೆ ಅವ್ರ ಮನೆಗಳ ಸಮಸ್ಯೆ ಬಗೆಹರಿತವೆ, ಇಲ್ಲಾಂದರೆ ಬಗೆಹರಿದಿಲ್ಲ. ಯಾರೋ ತಪ್ಪು ಮಾಡಿದ್ದಾರೆ ಸರ್, ತಪ್ಪು ಮಾಡಿಲ್ಲ ಅಂತ ನಾವು ಹೇಳ್ತಾ ಇಲ್ಲ. ತಪ್ಪು ಮಾಡಿದವ್ರು ಬಿಟ್ಬಿಟ್ಟು ಈ ಹುಡುಗರೆಲ್ಲ ಊರು ಬಿಟ್ಟು ಹೋಗಿದ್ದಾರೆ, ಕೆಲವರು ಪೊಲೀಸ್ನವ್ರು ಹಿಡ್ಕೊಂಡು ಹೋಗಿದ್ದಾರೆ ಸರ್. ಭಾಳ ಹೆದರಿಕೆಯಿಂದ ಬಾಳ್ತಿದ್ದಾರೆ ಸರ್. ಹಾಲಿನ ಪಾಕೆಟ್ ಖರೀದಿ ಮಾಡೋಕ್ಕೂ ಅವರಿಂದ ಯೋಗ್ಯತೆ ಇಲ್ಲ ಸರ್. ಡಿಕಾಕ್ಷನ್ ಮಾಡ್ಕೊಂಡು ಕುಡಿತಿದ್ದಾರೆ, ಸಂಘ ಮಾಡ್ಕೊಂಡಿದ್ದಾರೆ. ಭಾಳ ಕಣ್ಣೀರಲ್ಲ ಅವ್ರ ತಂದೆ ತಾಯಿಗಳು ಭಾಳ ಗೊಳೆ ಅಂತ ಇದು ಮಾಡ್ತಿದ್ದಾರೆ ಸರ್. ತಪ್ಪು ಯಾರು ಮಾಡಿದ್ದಾರೆ ಅದು ಗೊತ್ತಿಲ್ಲ ಸರ್. ಊರವ್ರಿಗೆ ಮಾತ್ರ ಶಿಕ್ಷೆ ಕೊಡಬೇಡಿ ಸರ್, ಎಲ್ಲರಿಗೂ ಸೇರಿ ಶಿಕ್ಷೆ ಕೊಟ್ಟರೆ ಸರ್ ಭಾಳ ತೊಂದರೆ ಆಗುತ್ತೆ ಸರ್. ಭಾಳ ಕಷ್ಟ ಬದುಕ್ತಾ ಇದೀವಿ ಸರ್ ನಾವು. ನಮ್ಮ ಸಮಸ್ಯೆಗಳು ಏನಪ್ಪ ಅಂದರೆ ನಾವು ದುಡಿಬೇಕು, ನಮ್ಮ ಮನೆಗಳು ನಡಿಬೇಕು ಸರ್. ನಾವು ದುಡಿಮೆ ಮಾಡೋ ಟೈಮ್ನಲ್ಲೇ ನಮ್ಮ ಸಮಸ್ಯೆ ಬಗೆಹರಲ್ಲ. ಈಗ ವಯಸ್ಸಿಗೆ ಬಂದಿರೋ ಮಕ್ಕಳು ಊರಲ್ಲಿಲ್ಲ, ಎಲ್ಲೆಲ್ಲೋ ಇದ್ದಾರೆ ಅಂದರೆ ಹೆಂಗೆ ನಡೀತದೆ ನೀವೇ ಹೇಳಿ ಸರ್ ನೋಡೋಣ. 3 ಹೊತ್ತು ಊಟ ಮಾಡೋದು 1 ಹೊತ್ತು ಊಟ ಮಾಡ್ತಿದ್ದಾರೆ ಸರ್. ಭಾಳ ಕಷ್ಟದಲ್ಲಂದರೆ ಭಾಳ ಕಷ್ಟದಿದ್ದೀವಿ ಸರ್. ಮಕ್ಳು ಎಲ್ಲೆಲ್ಲಿ ಬೇಕಲ್ಲ ಹೋಗ್ಬಿಟ್ಟಿದ್ದಾರೆ ಸರ್. ಸರ್ ಎಕ್ಸೆಪ್ಟ್ ಈ ಕಾಲೋನಿಯಲ್ಲೇ ಯಾಕೆ ಜಾಸ್ತಿ ಹುಡುಗರು ಹೋಗಿದ್ದಾರೆ ಅಂತ? ಹೆದರಿ ಹೋಗಿದ್ದಾರೆ ಸರ್. ನಮ್ಮನ್ನು ಹಿಡ್ಕೊಂಡು ಹೋಗ್ತಾರೆ ಅಂತ ಹೆದರ್ ಬಿಟ್ಟು ಭಾಳ ಜನ ಹೋಗಿದ್ದಾರೆ ಸರ್. ಸರ್ ನಮಗೆ ಏನು ಅಂದರೆ ಪೊಲೀಸ್ನವ್ರ ಮೇಲೆ ಭಾಳ ಗೌರವ ಇರ್ತಾರೆ. ಯಾಕೆಂದರೆ ಸರ್ ನಾನು ಮನಸ್ಸಿಂದ ಹೇಳ್ತಾ ಇರೋದು, ನಮ್ದು ಯಾವುದೇ ಒಂದು ವಸ್ತು ಕಳೆದೋದ್ರೂ ನಮಗೆ ಪೊಲೀಸ್ನವ್ರು ಬೇಕು, ನಮ್ಮ ಜೀವ ರಕ್ಷಣೆಗೆ ಪೊಲೀಸ್ನವ್ರು ಬೇಕು, ನಮಗೆ ಎಲ್ಲದಕ್ಕೂ ಪೊಲೀಸ್ನವ್ರು ಬೇಕು. 1000 ಜನಗಳು ಸಮಸ್ಯೆ ಬಗೆಹರಿಸೋರು ಪೊಲೀಸ್ನವ್ರು ಸರ್. ಪೊಲೀಸ್ನವ್ರು ಅಂದ್ರೆ ನಮಗೆ ಎತ್ತು ತಂದೆ ತಾಯಿಗಿಂತ ನಾವು ಜಾಸ್ತಿ ಗೌರವ ಕೊಡ್ತೀವಿ ಸರ್. ಯಾಕಂದರೆ ಪೊಲೀಸ್ ಇಲ್ಲ ಅಂದರೆ ನಾವು ಬದುಕೋದಕ್ಕಾಗೋದಿಲ್ಲ. ನಮಗೆ ಪೊಲೀಸ್ ಬೇಕು ಸರ್. ತಂದೆ ತಾಯಿಗಿಂತ ಹೆಚ್ಚಾಗಿ ನಾವು ಬೆಲೆ ಕೊಡ್ತೀವಿ ಸರ್. ತಪ್ಪು ಮಾಡಿದವರಿಗೆ ಸರ್ ನೀವು ಏನು ಶಿಕ್ಷೆನಾದರೂ ಕೊಡಿ ಸರ್, ಆದರೆ ಬೇರೆಯವ್ರಿಗೆ ಮಾತ್ರ ನೀವು ಇದು ಮಾಡೋಕ್ಕೆ ಹೋಗಬೇಡಿ ಸರ್. ಭಾಳ ತೊಂದರೆ, ಭಾಳ ಕಷ್ಟದಲ್ಲಿದೆ ಸರ್. ಎಲ್ಲೆಲ್ಲಿ ಬೇಕಲ್ಲ ಹೋಗ್ಬಿಟ್ಟಿದ್ದಾರೆ ಸರ್ ಮಕ್ಕಳು. ಎಲ್ಲೆಲ್ಲಿ ಹೋಗಿದ್ದಾರೆ ಅಂತಲೂ ಗೊತ್ತಿಲ್ಲ ಸರ್. ಅಟ್ಲೀಸ್ಟ್ ಅವ್ರು ಇಂಚ ಜಾಗದಾಗಿದ್ದಾರೆ ಅಂತ ಫೋನ್ ಮಾಡೋಣ ಅಂದ್ರು ಅವ್ರು ಸ್ವಿಚ್ ಆಫ್ ಬರ್ತಾ ಇದೆ ಸರ್. ನಿಮ್ಮ ಹೆಸರು? ನನ್ನ ಹೆಸರು ಮುನ್ವರ್ ಅಂತ ಸರ್.